ಕೂಡ್ಲಾ, ವೆಲ್ಕಮ್ ಟು ದ ಶೋ ಟ್ರಾವೆಲ್ ಗೈಡ್. ಸುತ್ತ ತಾಣಕ್ಕೊಂದು ಯಾನದಲ್ಲಿ ನಾನು ಇವತ್ತು ನಿಮ್ಮನ್ನು ಕರ್ಕೊಂಡು ಬಂದಿರೋದು ಮಂಗಳೂರಿನಿಂದ ತುಂಬಾನೇ ಹೊರಗಡೆ. ನಮ್ಮ ಲಾಸ್ಟ್ ಎಪಿಸೋಡ್ನಲ್ಲಿ ನಮ್ಮ ಕೂಡ್ಲಾದ ಒಳಚಿಲ್ ಬಳಿ ಇರುವಂಥ ಒಂದು ಫಾಲ್ಸ್ಗೆ ನಿಮ್ಮನ್ನು ಕರ್ಕೊಂಡು ಹೋಗಿದೆ. ಶ್ರೀನಿವಾಸ್ ಕಾಲೇಜ್ ಪಕ್ಕದಲ್ಲಿರುವಂಥ 2 ಫಾಲ್ಸ್ ಅದು. ಇವತ್ತು ನಾನು ನಿಮ್ಮನ್ನು ಕರ್ಕೊಂಡು ಬಂದಿರೋದು ಇದೇ ಈ ಸುಪ್ತ ತಾಣಗಳನ್ನು ಪರಿಚಯ ಮಾಡುವಂಥ ನಮ್ಮ ಈ ಶೋನಲ್ಲಿ ನಾವು ಒಂದು ಸ್ಪೆಷಲ್ ಪ್ಲೇಸಸ್ ಆ್ಯಂಡ್ ಅದರ ಹಿಸ್ಟ್ರಿಗಳನ್ನು ಹೇಳ್ತಾ ಬರ್ತಾ ಇದ್ದೆ. ನಾನು ಈ ಒಂದು ಶೋನ ನೋಡ್ತಿದ್ದಂತಹ ಇದೇ ಊರಿನ ನಮ್ಮ ಮಿತ್ರರೊಬ್ಬರು ಈ ಊರಿನಲ್ಲಿರೋ ಒಂದು ಫಾಲ್ಸನ್ನು ನಮಗೆ ಪರಿಚಯ ಮಾಡಿಕೊಟ್ಟಿದ್ದಾರೆ. ಸೊ ಅವ್ರ ಜೊತೆ ಈ ಒಂದು ಫಾಲ್ಸನ್ನು ನೋಡೋಕ್ಕೆ ನಾವು ಬಂದಿದ್ದೀವಿ. ನಮ್ಮ ಜೊತೆ ನೀವು ಬನ್ನಿ. ಸೊ ಲೆಟ್ಸ್ ಗೋ. ಮತ್ತೊಂದು ಜಲಪಾತ ನೋಡೋ ಸಂತಸದಿಂದ ನಾನು ನನ್ನ ಸಂಗಡಿಗರು ಸ್ಟುಡಿಯೋ ಬಿಟ್ಟೆವು. ನಗರದ ಪಂಪುವೆಲ್ ಸರ್ಕಲ್ ದಾಟಿ ತೊಕ್ಕೊಟ್ಟು ಮಾರ್ಗವನ್ನ ಬಳಸುತ್ತಾ ಬಂದಿಳಿದಿದ್ದು ಮುಡಿಪು ಜಂಕ್ಷನ್ಗೆ. ವೆಲ್ ವೀಕ್ಷಕರೇ, ಈ ಒಂದು ಪ್ಲೇಸ್ಗೆ ನೀವು ಬರಬೇಕಾದ್ರೆ ನೀವು ಮಾಡಬೇಕಾಗಿರೋದು ಮ್ಯಾಂಗ್ಳೂರು ಬಸ್ ಸ್ಟ್ಯಾಂಡಿಂದ ಮ್ಯಾಂಗ್ಳೂರು ಸಿಟಿಯಿಂದ ಈ ಒಂದು ಪ್ಲೇಸಿಗೆ ಮುಡಿಪಿಗೆ ಬರಬೇಕಾದ್ರೆ ಮುಡಿಪಿಗೆ ಬರುವಂಥ ಯಾವುದೇ ಸರ್ವಿಸ್ ಬಸ್ಸನ್ನು ಕೂಡ ನೀವು ಹಿಡ್ಕೊಂಡು ಬರ್ಬೋದು. ಬಸ್ಸಲ್ಲಿ ಕೂತ್ಕೊಂಡು ಬರ್ಬೋದು. ಆ್ಯಂಡ್ ಒನ್ಸ್ ಯು ರೀಚ್ ಮುಡಿಪು ಜಂಕ್ಷನ್ ಯು ಶುಡ್ ಗೆಟ್ ಡೌನ್ ಇನ್ ಮುಡಿಪು ಜಂಕ್ಷನ್. ಆ್ಯಂಡ್ ದೆನ್ ಮುಡಿಪು ಜಂಕ್ಷನಿಂದ ಮುಂದಕ್ಕೆ ಹೇಗೆ ಬರಬೇಕು? ಮುಡಿಪು ಜಂಕ್ಷನ್ನಿಂದ ಕೊಂಚ ಮುಂದೆ ಬಂದಂತೆ ಅಲ್ಲೊಂದು ಎಡ ತಿರುವು ಸಿಗುತ್ತೆ. ಅಲ್ಲಿಂದ ಸಾಗಿ ಮುಂದೆ ಹೋಗಬೇಕು. ದಾರಿಯುದ್ದಕ್ಕೂ ನಮಗೆ ಪಚ್ಚೆ ಪಚ್ಚೆ ಮರಗಳ ತೋಪು, ಬೆಟ್ಟ ಗುಡ್ಡಗಳೇ ಸ್ವಾಗತಿಸುತ್ತೆ. ಹೀಗೆ ಮುಂದೆ ಹೋದಂತೆ ಸರಿಸುಮಾರು 10 ನಿಮಿಷಗಳ ಕ್ರಮಿಸುವಿಕೆಯ ನಂತರ ಅಲ್ಲೊಂದು ಎಡತಿರು ಮತ್ತೊಮ್ಮೆ. ಈ ಎಡತಿರುವೆ ವಿಶಾಲವಾದ ಡಬಲ್ ರೋಡ್. ಇಲ್ಲಿನ ಪ್ರದೇಶ SEZಗಾಗಿ ಮೀಸಲಾಗಿದ್ದರಿಂದ ಡಬಲ್ ರೋಡ್ ಮಾಡಲಾಗಿದೆ. ಇಲ್ಲಿ ವೀಲಿಂಗ್ ಮಾಡಲು ಕೂಡ ವಿದ್ಯಾರ್ಥಿಗಳು ಬರ್ತಿರ್ತಾರೆ. ಆದ್ದರಿಂದ ಪೊಲೀಸ್ ಗಸ್ತು ಕೂಡ ಇಲ್ಲಿರುತ್ತೆ. ಈ ರಸ್ತೆಯ ಕೊನೆಯವರೆಗೂ ಕ್ರಮಿಸಿ ಇಲ್ಲೇ ಗಾಡಿ ನಿಲ್ಲಿಸಿ ನಮ್ಮ ಮಿತ್ರರ ಜೊತೆ ಹೊರಟುತ್ತಾ ವಿ ಸ್ಟಾರ್ಟೆಡ್ ಅ ವಾಕ್. ವಿಶಾಲ ಮೈದಾನ, ಅಲ್ಲಲ್ಲಿ ಕಲ್ಲು ಕೊರೆಯ ಪ್ರದೇಶಗಳು. ಇಂತಹ ಕಲ್ಲು ಕೊರೆಗಳಲ್ಲಿ ನೀರು ತುಂಬಿ ಆದ ಕೃತಕ ಕೆರೆಗಳು. ಮಳೆಗಾಲವಾದ್ದರಿಂದ ಅಲ್ಲಿನ ಕಲ್ಲು ಕೊರೆಗಳಲ್ಲಿ ನೀರು ತುಂಬಿ ಸುತ್ತಲ ಪ್ರದೇಶ ಯುವಕರ ಮೋಜನಾಟಕ್ಕೆ ತಾಣವಾಗಿತ್ತು. ಹೊಸದಾಗಿ ಇಲ್ಲಿಗೆ ಭೇಟಿ ನೀಡಲು ಬರೋದಾದ್ರೆ ನೀವು ಗುಂಪು ಗೆಳೆಯರ ಜೊತೆ ಬಂದರೆ ನಿಮ್ಮ ಪ್ರಯಾಣಕ್ಕೊಂದು ಮಜಾ ಬರುತ್ತೆ. ಚಾರಣ ಪ್ರಿಯರಿಗಂತೂ ಹೇಳಿ ಮಾಡಿಸಿದ ಪಕ್ಕದಲ್ಲೇ ಇರೋ ಏಕದಿನ ಚಾರಣ ಪ್ರವಾಸ ಯೋಗ್ಯವೆನಿಸಿದ ಪ್ರದೇಶ. ಈ ಎಲ್ಲ ಪ್ರದೇಶಗಳನ್ನು ದಾಟಿ ಮುನ್ನೋದ ನಮಗೆ
ಸಣ್ಣ ನೀರಿನ ತೋಡೊಂದು ಕಂಡಿತು. ನೀರಿನ ಹರಿವಿನ ಈ ಸಣ್ಣ ತೊರೆಯನ್ನ ದಾಟಿ ಕಾಲ್ನಡಿಗೆ ಶುರು ಮಾಡಿದ್ವು. ಎತ್ತರ ತಗ್ಗು ಕಲ್ಲುಗಳ ಸಾಲು. ಈ ಪೊದೆಗಳ ಮಧ್ಯೆ ನುಸುಳಿಕೊಂಡು ಮತ್ತೆ ಪ್ರಯಾಣ. ಗೆಳೆಯರ ಜೊತೆ ಗುಂಪು ಭೇಟಿಗೆ ಮಾತ್ರ ಸೂಕ್ತ ತಾಣ. ದೂರ ದೂರ ಪ್ರದೇಶಗಳಿಗೆ ಚಾರಣ ಟ್ರೆಕ್ಕಿಂಗ್ ತೆರಳಲು ಸಾಧ್ಯವಿಲ್ಲದ ನಮ್ಮವರಿಗೆ ನಮ್ಮೂರಲ್ಲೇ ಹತ್ತಿರದಲ್ಲೇ ಇರೋ ಇಂತಹ ಪ್ರದೇಶಗಳು ತಾಣದ ತಂಪೆರೆಯುವ ಜೊತೆಗೆ ದಿನಾಂತ್ಯ ಒಂದು ದಿನದ ಚಾರಣ ಮಜವಂತೂ ಖಂಡಿತ ನೀಡುತ್ತೆ. ಕಾಲ್ನಡಿಗೆಯಲ್ಲಿ ಮುಂದೋದ ನನಗೆ ಚಾರಣದ ನೆನಪಂತೂ ಆಯ್ತು. ಗುಡ್ಡದ ತಪ್ಪಲಿನಲ್ಲಿದ್ದ ನಮಗೆ ಗುಡ್ಡದ ತಳಭಾಗದವರೆಗೂ ಚಾರಣ ಮಾಡಬೇಕಾಗಿತ್ತು. ಗೆಳೆಯರ ಜೊತೆ ಹರಟುತ್ತಾ ಜಲಪಾತ ನೋಡು ಕಾತರದಿಂದ ಮುಂದೋಗುತ್ತಿದ್ದ ನಮಗೆ ಒಮ್ಮೆ ಬಯಲು, ಒಮ್ಮೆ ಪೊದೆ. ಈ ಗಿಡಗಳ ನಡುವೆ ಇದ್ದ ಸಣ್ಣ ದಾರಿಯನ್ನ ಬಳಸಿಕೊಂಡು ನಡೆಯಲಾರಂಭಿಸಿದ್ವು. ಪೊದೆಯ ಮೂಲಕ ನುಸುಳಿಕೊಂಡು ಕಾಲೈ ಪ್ರದೇಶ ಕಂಡಾಗ ಉಸ್ಸಪ್ಪ ಎನ್ನುತ್ತಾ ನಮ್ಮದೊಂದು ಜಾಲಿ ರೈಡ್. ಈ ಗುಡ್ಡದ ಇಳಿಜಾರಿನಲ್ಲಿ ಭೋರ್ಗರೆವ ನೀರಿನ ಸದ್ದು. ಕ್ಷಣಕ್ಕೆ ನನಗೆ ಹತ್ತಿರದಲ್ಲೆಲ್ಲೂ ಸಮುದ್ರದಲೆಗಳು ಬೀಸಿದಂತೆ ಅನ್ನಿಸಿತು. ಸಮುದ್ರದಲೆಗಳು ದಡ ತಟ್ಟಿದಂತ ಸದ್ದು. ಕಡಿದಾದ ಮಾರ್ಗ. ನಗುತ್ತಾ ಹರಟುತ್ತಾ ಸುತ್ತಲ ಪ್ರದೇಶಗಳ ಬಗ್ಗೆ ವಿಚಾರಿಸುತ್ತಾ ಮುಂದೆ ಸಾಗುತ್ತಿದ್ದ ನಮಗೆ ಇನ್ನೊಂದೆಡೆ ಜಲಪಾತದ ಶಬ್ದ ದಾರಿ ಮಾರ್ಗವನ್ನ ತಿಳಿಸುತ್ತಿತ್ತು. ವೆಲ್, ಖುಷಿಗೆ ಮಸ್ತ್ ಖುಷಿ ಅಂಡು, ಬಟ್ ನಡತೆ ಸಾಕಂಡು. ಐ ಡೋಂಟ್ ನೀಡ್ ಟು ಟೆಲ್ ದ್ಯಾಟ್ because nikul 2 year already et nadaperundu ondu, but it was very interesting to get into this falls involves some tricking da marlitineklige and ee travel malpuna and ಚಾರಣಿಗರು ಅಂತ ಏನು ಹೇಳ್ತೇವೆ, ಗುಡ್ಡಗಾಡು ಸುತ್ತುವಂಥದ್ದು, ಕಾಡೊಳಗೆ ಫಾರೆಸ್ಟ್ ಒಳಗೆ ಹೋಗೋರಿಗೆಲ್ಲ ಇದು ಬೆಸ್ಟ್ ಪ್ಲೇಸ್. ತುಂಬ ಚೆನ್ನಾಗಿದೆ ಆ್ಯಂಡ್ ಫಾಲ್ಸ್ ಕೂಡ ಇದೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ನನಗಂತೂ ತುಂಬ ಖುಷಿಯಾಗಿದೆ ಅಂದರೆ ದಟ್ ಏನು ಹೇಳ್ತಾರೆ ಅದಕ್ಕೆ, ಇಂಬಳ ಲೀಚ್ ಅದಂತೂ ಇಲ್ಲಿಲ್ಲ. ಅದೊಂದು ಹುಳ ವಿಚ್ ಬೈಟ್ಸ್ ಯು ಆ್ಯಂಡ್ ಸಕ್ಸ್ ಯುವರ್ ಬ್ಲಡ್, ಅದೆಲ್ಲ ಇಲ್ಲಿಲ್ಲ. ನೀವು ಮಂಗಳೂರು ಬಿಟ್ಟು ಹೊರಗಡೆ ಹೋದ್ರಿ, ಬೆಳ್ತಂಗಡಿ ಸುಳ್ಳಿ ಆಚೆಲ್ಲ ಹೋದ್ರಿ, ಫಾರೆಸ್ಟ್ ಏರಿಯಾದಲ್ಲಿ ಕಾಡು ಪ್ರದೇಶ, ಅಲ್ಲಿ ಫಾಲ್ಸ್ ಎಲ್ಲಲ್ಲಿ ನಿಮಗೆ ಕಾಣಿಸಿಗುತ್ತೆ. ಬಟ್ ಇಲ್ಲಿ ಅದೆಲ್ಲ ಏನಿಲ್ಲ, ತುಂಬ ಸೇಫ್, ಕೂಲ್, ಕಾಮ್ ಪ್ಲೇಸ್. ಅಂತೂ ಇಂತೂ ಸುದೀರ್ಘ ಪ್ರಯಾಣದ ನಂತರ ಫೈನಲಿ ವಿ ಫೌಂಡ್ ಅ ವಂಡರ್ಫುಲ್ ಫಾಲ್. ನಮಗೆ ದಾರಿಯನ್ನ ತನ್ನ ದುಮ್ಮಿಕ್ಕುವಿಕೆಯ ಶಬ್ದದ ಮೂಲಕ ತನ್ನ ಇರುವಿಕೆಯನ್ನ ತೋರಿಸುತ್ತಾ ಬಂದ ಫಾಲ್ಸ್ ನಮ್ಮೆದುರು. ತುಂಬ ಉದ್ದಕ್ಕೂ ಹರಿದು ಬರುತ್ತಿದ್ದ ಫಾಲ್ಸ್, ಅಲ್ಲಲ್ಲಿ ನೀರಿನ ಗುಂಡಿಗಳು, ಸಣ್ಣ ದೊಡ್ಡ ಬಂಡೆಗಳ ಮಧ್ಯೆ ತನ್ನಷ್ಟಕ್ಕೆ ತಾನೇ ಹರಿದು ಬರುತ್ತಿದ್ದ ಜಲಧಾರೆ ಕೊನೆಗೂ ನಮ್ಮ ಪಾದ ಸ್ಪರ್ಶಿಸಿತ್ತು. ನಾವಲ್ಲಿಗೆ ಹೋಗಿ ತಲುಪೋದರ ಮೊದಲೇ ಆ ಊರಿನ ಯುವ ಸಂಘ ಅದಾಗಲೇ ವೀಕೆಂಡ್ ಫನ್ನಲ್ಲಿ ಮುಳುಗಿ ಹೋಗಿದ್ರು. ನಾವು ಬರುತ್ತಿದ್ದಂತೆ ಆಶ್ಚರ್ಯಚಕಿತರಾಗಿ ನಮ್ಮ ಜೊತೆ ಮಾತಿಗಾರಂಭಿಸಿದ್ರು. ಸುತ್ತಲ ವಾತಾವರಣ ಅರಣ್ಯ ಪ್ರದೇಶವಾದ್ದರಿಂದ ಸುತ್ತಲ ಬಗ್ಗೆ ನಾನು ವಿಚಾರಿಸುತ್ತಾ ಹೋದೆ. ಹೌದು, ಹಿಂದೆ ಇದೊಂದು ಅರಣ್ಯ ಪ್ರದೇಶ, ಎಲ್ಲ ಕಾಡು ಪ್ರಾಣಿಗಳಿದ್ದ ದಟ್ಟ ಅರಣ್ಯ. ಆದರೀಗ ಸುತ್ತಲ ಪ್ರದೇಶ ಜನವಾಸವಾಗಿರೋದ್ರಿಂದ, ಅಲ್ಲದೆ ಜನರು ಅಲ್ಲಿ ಓಡಾಡ್ತಿರೋದ್ರಿಂದ, ಜೊತೆಗೆ
ಕಲ್ಲು ಕೊರೆಯ ಕೆಲಸ ಕಾರ್ಯಗಳು ಕೂಡ ಸುತ್ತಲೂ ನಡೆಯುತ್ತಿರುವುದರಿಂದ ಈಗ ಕೇವಲ ಅಲ್ಲೊಮ್ಮೆ ಇಲ್ಲೊಮ್ಮೆ ನವಿಲುಗಳ ಓಡಾಟ ಕೂಗು ಮಾತ್ರ ಕೇಳ್ತಲೇ ಇರುತ್ತೆ. ಈ ಒಂದು ಫಾಲ್ಸ್ ಇರೋದು ಮುಡಿಪು ಇರಾ ಗಡಿ ಪ್ರದೇಶದಲ್ಲಿ. ಈ ಫಾಲ್ಸ್ ಅಲ್ಲಿ ನೀರೆಲ್ಲಿಂದ ಬರುತ್ತೆ, ಈ ಫಾಲ್ಸ್ ಹೇಗೆ ಗೊತ್ತಾಯಿತು ಆ್ಯಂಡ್ ಫಸ್ಟ್ ಆಫ್ ಆಲ್ ನಾವಿಲ್ಲಿಗೆ ಬಂದದ್ದು ಎಷ್ಟು ಬೇಗ ಈ ಊರಿನ ಜನರಿಗೆ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಯುವಕರಿಗೆ ಗೊತ್ತಾಯ್ತು ಅಂದರೆ ಈ ಕನ್ನಂಬಾಡಿ ಕಟ್ಟೆ ಹೊಡೆದಾಗ ಎಷ್ಟು ಫೋರ್ಸಲ್ಲಿ ನೀರು ಬರುತ್ತೋ ಅಷ್ಟೇ ಫೋರ್ಸಲ್ಲಿ ಅಷ್ಟೇ ಫಾಸ್ಟ್ಫುಲ್ಲಾಗಿ ಅವರಿಗೆ ಇಲ್ಲಿ ಮೀಡಿಯಾದವ್ರು ಬಂದಿದ್ದಾರೆ ಅಂತ ಗೊತ್ತಾಗಿ ಅವರೆಲ್ಲ ಇಲ್ಲಿ ಬಂದು ಸೇರಿದ್ದಾರೆ. ಸೊ ಅವ್ರ ಜೊತೆ ಕೂಡ ಮಾತಾಡೋಣ ಆ್ಯಂಡ್ ಈ ಪ್ಲೇಸ್ ಬಗ್ಗೆ, ಈ ಫಾಲ್ಸ್ ಬಗ್ಗೆ, ನಮಗೆ ಈ ಫಾಲ್ಸನ್ನ ಪರಿಚಯ ಮಾಡಿಕೊಟ್ಟವ್ರ ಜೊತೆ ಕೂಡ ನಾವು ಮಾತಾಡೋಣ ಆಫ್ಟರ್ ಅ ಶಾರ್ಟ್ ಬ್ರೇಕ್. ಸೊ ಕೀಪ್ ಕನೆಕ್ಟೆಡ್. ವೆಲ್ಕಮ್ ಬ್ಯಾಕ್ ಟು ದಿ ಶೋ ಟ್ರಾವೆಲ್ ಗೈಡ್. ನಾವಿರೋದು ಮುಡಿಪು ಇರಾ ಗಡಿ ಭಾಗದಲ್ಲಿರುವಂಥ ಒಂದು ಫಾಲ್ಸಲ್ಲಿ ನಮ್ಮ ನೀರಿನ ಜೊತೆಗಿನ ಆಟ ಮುಂದುವರಿಯುತ್ತೆ, ನೋಡ್ತಾ ಇರಿ. पानी 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 और तुम भी सानी 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 आ जाओ on the beach यार, फोटो मेरी खींच, टूटी किस्मत होगी तेरी कर तूने ये बात न मानी. आज ब्लू है पानी 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 और तुम भी सानी 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 आ जाओ on the beach यार, फोटो मेरी खींच, टूटी किस्मत होगी तेरी कर तूने ये बात न मानी. ಕಿವಿಗೆ ಇಂಪು, ಕಣ್ಣಿಗೆ ತಂಪು. ಒಂದು ರೀತಿಯಲ್ಲಿ ಈ ತಾಣ ಪ್ಯಾಕೇಜ್ ಟೂರ್ ತರ. ಎತ್ತರದಿಂದ ದುಮ್ಮಿಕ್ಕುತ್ತಿದ್ದ ನೀರ ಜರೆ, ಬೆಳ್ಳಿ ನೊರೆಗಳನ್ನ ಹರಿಬಿಟ್ಟು ಹಾಲುಕ್ಕಿ ಹಡೆದಂತೆ ಭಾಸವಾಗ್ತಾ ಇತ್ತು. ಮೈಮನಗಳನ್ನ ಮನಸೂರೆ ಮಾಡುತ್ತಿದ್ದ ದಟ್ಟ ಪ್ರಕೃತಿಯ ನಡುವೆ ಜುಳುಜುಳು ನಾದವನ್ನ ಬೋರ್ಗರೆವ ಕಡಲಂತೆ ರಭಸವಾಗಿ ಹರಿದು ಕೇವಲ ಶಬ್ದದ ಮೂಲಕ ತನ್ನ ಹರಿವನ್ನ ಇರುವನ್ನ ಹೊರ ಜಗತ್ತಿಗೆ ತಿಳಿಸಿ ತನ್ನತ್ತ ಸೆಳೆಯುತ್ತಿದ್ದ ಜಲಧಾರೆ. ಭೂಮಿಯಾಂತರ್ಯದಿಂದ ಹೊರಬಂದು ಹರಿಯುವ ನಿರಂತರ ಜಲ, ಕಪ್ಪು ಬಂಡೆಗಳ ಮೇಲೆ ತನ್ನ ಬೆಳ್ಳಿ ಹನಿಗಳನ್ನ ಹಾರಿಬಿಟ್ಟು ತನ್ನಷ್ಟಕ್ಕೆ ತಾನೇ ಹಾದಿಯನ್ನ ಮಾಡಿಕೊಂಡು ಹರಿಯುತ್ತಿರುವಾಕೆ. ಈ ಫಾಲ್ಸ್ ಬಂಟ್ವಾಳ ತಾಲೂಕಿನ ಇರಾ ಗ್ರಾಮದ ಗಡಿ ಪ್ರದೇಶದಲ್ಲಿದೆ. ಈ ಕಡೆ ಇರಾ ಆದರೆ ಮತ್ತೊಂದು ಕಡೆ ಚೇಳೂರು ಗ್ರಾಮ. ಇದು ಮಂಗಳೂರಿಂದ ಸುಮಾರು 30 ಕಿಲೋಮೀಟರ್ ದೂರದಲ್ಲಿದೆ. ಈ ಫಾಲ್ಸ್ ನಮಗೆ ಗೊತ್ತಿರಲಿಲ್ಲ. ನಮ್ಮ ಗೆಳೆಯರೇ ರಜಾ ದಿನಗಳಲ್ಲಿ ಈ ಕಡೆ ಬರುವಾಗ ನೀರಿನ ಶಬ್ದ ಕೇಳಿ ಏನದು ಅಂತ ನೋಡಲಿಕ್ಕೆ ಬಂದಾಗ ಇಂಥ ಒಂದು ಫಾಲ್ಸ್ ಇದೆ ಅಂತ ನಮಗೂ ಕೂಡ ಗೊತ್ತಾಯಿತು. ಆಮೇಲೆ ಫಾಲ್ಸ್ ಹುಡುಕಿದ ಮೇಲೆ ಆ ನೀರು ಎಲ್ಲಿಂದ ಬರುತ್ತೆ ಅಂತ ಹುಡುಕುವಾಗ ಆ ನೀರು ಒಂದು ಸುರಂಗದಿಂದ ಬರ್ತಾ ಇರೋದು. ಅದೇನು ಓಪನ್ ಆಗಿ ನೀರು ಬರ್ತಾ ಇಲ್ಲ, ಒಂದು ಸುರಂಗದ ಮೂಲಕ ಹೊರಬಂದು ಈ ಫಾಲ್ಸ್ ಮೂಲಕ ಹೋಗ್ತದೆ. ಸುರಂಗ ಇಲ್ಲೇ ಹತ್ತಿರ ಮೇಲೆ ಸುರಂಗ ಇದೆ, ಹೋಗಲಿಕ್ಕೆ ಮಾತ್ರ ಕಷ್ಟ ಇದೆ ಅಲ್ಲಿಗೆ.
ನಾನು ಕೂಡ ಇತ್ತೀಚೆಗೆ ಅಷ್ಟೇ ಬಂದದ್ದು ಇಲ್ಲಿಗೆ ಈ ಫಾಲ್ಸ್ ನೋಡಲಿಕ್ಕೆ. ಬಟ್ ಒಳ್ಳೆಯದಿದೆ ಈ ಫಾಲ್ಸ್ ನೋಡುವಾಗ. ಮತ್ತು ನಾನು ದೈಜು ವರ್ಲ್ಡ್ನ ಟ್ರಾವೆಲ್ ಗೈಡ್ನವರಿಗೆ ಇನ್ಫಾರ್ಮ್ ಮಾಡಿದೆ ಈ ಥರ ಇದೆ ಅಂತ. ಈಗಂತೂ ರಜಾ ದಿನಗಳಲ್ಲಿ ತುಂಬ ಸುತ್ತಮುತ್ತಲಿನ ಪ್ರದೇಶದವರು ಬರ್ತಾ ಇರ್ತಾರೆ, ಯುವಕರು ಹುಡುಗರು ಎಲ್ಲ ಜಾಸ್ತಿ ಇಲ್ಲೇ ಇರ್ತಾರೆ ಸಂಡೇ ದಿವಸ. ಬಟ್ ತುಂಬ ಒಳ್ಳೆಯದಿದೆ, ಒಂದು ವೀಕೆಂಡಿಗೆ ಒಳ್ಳೆ ಪ್ಲೇಸ್. ಅದು ಜಾಸ್ತಿ ಇದು ಜನರಿಗೆ ಗೊತ್ತಿಲ್ಲ, ಹೊರಗಿನವರಿಗೆ ಇಂಥ ಒಂದು ಫಾಲ್ಸ್ ಇಲ್ಲೇ ಹತ್ತಿರದಲ್ಲಿ ಇರಾ ಗ್ರಾಮದಲ್ಲಿದೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ಇದೀಗ ಟಿ ವಿ ಮೂಲಕ ಬಂದ ಮೇಲೆ ಎಲ್ಲರಿಗೂ ಗೊತ್ತಾಗ್ಬೋದು. ಬಟ್ ಒಳ್ಳೆಯದಿದೆ. ನೀರಿನ ಹೊಂಡ, ಕಲ್ಲು ಬಂಡೆ, ಧರೆಗುರುಳಿದ ಮರ, ಸುತ್ತಲೂ ದಟ್ಟ ಮರಗಳಾವರಿಸಿದ ಕಾಡು. ಹಳ್ಳಿಗಾಡಿನಲ್ಲೊಂದು ಮೂವಿ ಮಾಡಲು ಹೊರಟ ಅನುಭವ. ಪರವಾಗಿಲ್ಲ, ಒತ್ತೆಯಾದರಾಗಲಿ ಒಮ್ಮೆ ದುಮ್ಮಿಕ್ಕುವ ಜಲಪಾತನ ಫುಲ್ ಆನ್ ನೋಡ್ಬೇಕಂತ ನಾವು ಕೂಡ ನೀರಿಗಿಳಿದು ಬಂಡೆಯನ್ನ ಹತ್ತಲಾರಂಭಿಸಿದ್ವು. ತನ್ನ ಸೌಂದರ್ಯ ಸವಿಯೋಕೆ ಬರೋ ನಿಸರ್ಗ ಪ್ರೇಮಿಗಳಿಗೆ ಕಣ್ಣಿಗೆ ತಂಪು ನೀಡೋ ಜೊತೆ ಜಲಕ್ರೀಡೆಯ ಮಜವನ್ನ ನೀಡಲು ಮೈತಿಳಿದಿರುವ ಜಲಮಾತೆ. ಪಚ್ಚನೆಯ ಪ್ರಕೃತಿಗೆ ಬೆಳ್ಳಿಯ ಬೆಳಕಿನ ಸೆರಗ ಹರಡಿ ಹರಿಯುತ್ತಿರುವ ಸುಂದರಿ. ಬೆಂಡು ಬೆಂಡಾಗಿ ಕಲ್ಲುಗಳ ನಡುವೆ ತುಂಡು ತುಂಡಾಗಿ ಸ್ನಿಗ್ಧ ಸೌಂದರ್ಯ ಉಳಿಸಿಕೊಂಡಿರುವ ಬೆಳಗ್ಗೆ. ನೀರ ಜೊತೆಗಿನ ನೀರಿಯರ ಆಟ ಎಂಬಂತೆ ನಮಗೂ ಕೂಡ ನೀರಲ್ಲಿ ಆಡಬೇಕೆನಿಸಿತು. ಆದರೆ ಅದಾಗಲೇ ಅಲ್ಲಿ ಊರಿನ ಜನರ ತಂಡ ಮಜಾ ಮಾಡಲು ಬಂದಿದ್ದರಿಂದ ಸುತ್ತಲ ಪರಿಸರ, ನೀರ ತೊರೆಯ ಮೇಲೆಲ್ಲ ನಾವು ಕಣ್ಣಾಡಿಸತೊಡಗಿದೆವು. ನೀರು ಬೀಳುತ್ತಿದ್ದ ಕಡೆಯೊಂದು ದೊಡ್ಡ ನೀರಿನ ಹೊಂಡ, ಭುಜದವರೆಗೂ ನೀರು ತುಂಬುವಷ್ಟು. ನ್ಯಾಚುರಲ್ ಕೋಲ್ಡ್ ವಾಟರ್ ಬಾತ್. ಅಲ್ಲಿ ತುಂಬಿ ನೀರುಕ್ಕಿ ಮುಂದೆ ಹರಿಯುತ್ತಾ ಕಿರಿ ಬಂಡೆಯ ಮೇಲೆ ಹಿರಿ ಹೆಜ್ಜೆಯನ್ನಿಡುತ್ತಾ ಸುರಿಯುತ್ತಿದ್ದ ಜಲಧಾರೆ. ನಾನು ಮತ್ತು ರಾಜು ಹಾಗೂ ತುಂಬ ಜನ ಇದ್ವಿ. ನಾವು ಇಲ್ಲಿ ಮೇಲೆ ಬರ್ತಿರುವಾಗ ಇಲ್ಲಿ ನೀರಿನ ಸೌಂಡ್ ಕೇಳ್ತಿತ್ತು. ಆವಾಗ ರಾಜು ಹೇಳಿದ ಎಲ್ಲ ಸೌಂಡ್ ಕೇಳ್ತಾ ಉಂಟು, ಹಾಗೆ ನಾವು ಅಲ್ಲಿಗೆ ಹೋಗುವ ಅಂತ. ಅಲ್ಲಿ ನಾವು ಹುಡ್ಕೊಂಡು ಬಂದ್ವಿ. ದಾರಿ ಸ್ವಲ್ಪ ಕಷ್ಟ ಇತ್ತು, ಆದರೂ ನಾವು ಹುಡ್ಕೊಂಡು ಬಂದ್ವಿ. ಕಷ್ಟಪಟ್ಟು ಬಂದಾಗ ಇಂಥ ಪ್ಲೇಸ್ ಸಿಕ್ಕಿತ್ತು ನಮಗೆ. ತುಂಬ ಚೆನ್ನಾಗಿದೆ. ನಾವು ಎವ್ರಿ ಸಂಡೇ ಬಂದು ಇಲ್ಲಿ ಎಂಜಾಯ್ ಮಾಡ್ತೇವೆ. ಹಾಗೂ ಊರಿನವರು ಕೂಡ ತುಂಬ ಜನ ಬರ್ತಾರೆ ಇಲ್ಲಿಗೆ. ಮಳೆಗಾಲದಲ್ಲಿ ತುಂಬ ನೀರು ಬರುತ್ತೆ, ಆದ್ರೂ ಸ್ವಲ್ಪ ತಿಂಗಳು ಇರ್ತದೆ ಇಲ್ಲಿ ನೀರು ಬರ್ತಾನೆ ಇರ್ತದೆ. ಆದರೆ ನೀರೆಲ್ಲ ತುಂಬ ಕ್ಲೀನ್ ಇದೆ, ಹಾಗೂ ಇಲ್ಲಿ ಪ್ಲೇಸ್ ಕೂಡ ತುಂಬ ಕ್ಲೀನ್ ಇದೆ. ಇಲ್ಲಿ ಮೇಲೆ ಬರುವಾಗಲೇ ಕ್ಲೈಮೇಟ್ ಎಲ್ಲ ಒಳ್ಳೆ ಕೂಲ್ ಇದೆ. ನೀರಂದರೆ ಅಲ್ಲಿ ಒಂದು ಮೇಲಿಂದ ಬರೋದು ನೀರು, ಆದರೆ ಎಲ್ಲಿಂದ ಅಂತ ಗೊತ್ತಾಗಲ್ಲ ನಮಗೆ. ನಾನು ಮತ್ತು ರಾಜು ಹೋಗಿ ನೋಡಿದಾಗ ಅಲ್ಲಿ ಒಂದು ಗುಹೆ ಇದೆ. ಆ ಗುಹೆ ಒಳಗಿಂದ ಬರ್ತದೆ ನೀರು. ಅದು ಎಲ್ಲಿಂದ ಬರ್ತದೆ, ಹೊಲ ಹರಿವು ಅಂತಿದೆ, ಅದು ಅಲ್ಲಿಂದ ಬರೋದು ಅದು ನೀರು. ಇಷ್ಟೇ ನೀರಿರುತ್ತೆ. ಅಂದರೆ ಸ್ವಲ್ಪ ಮಳೆಗಾಲದಲ್ಲಿ ತುಂಬ ಜಾಸ್ತಿ ಇರುತ್ತೆ ನೀರು. ಎಸ್, ಪ್ರಕೃತಿಯ ಹುಟ್ಟು, ಪ್ರಕೃತಿಯಲ್ಲಡಗಿರೋ ಅದ್ಭುತ, ಪ್ರಕೃತಿಯ ಸೌಂದರ್ಯ ನೋಡಿದಷ್ಟು ಮುಗಿಯೋದಿಲ್ಲ, ಭೇಟಿ ನೀಡಿದಷ್ಟು ನಿಲ್ಲಲ್ಲ. ಊರ ಹೊರಗೆಲ್ಲ ಇಂತಹ ಮಹದದ್ಭುತಗಳಾದರೆ ಊರೊಳಗೆ ಅಡಗಿರೋ ಸುತ್ತ ತಾಣಗಳಿವೋ. ಒತ್ತಡಗಳಿಂದ ಬದುಕೋ ನಮಗೆ ಒಂದು ದಿನದ ಪ್ರಕೃತಿ ಜೊತೆ ಬೆರೆಯೋ ಅವಕಾಶವಿದೋ. ಕುಲ್ಲಂ ಕುಲ್ಲ ನೀರಿನಾಟ, ರಭಸದ ಜಲಧಾರೆ, ಪ್ರಯಾಣದ ಅದ್ಭುತ ಅನುಭವ, ಜಲಪಾತದ ಸೌಂದರ್ಯ,
ಊರವರ ಜೊತೆಗಿನ ಹರಟೆ, ಓಡಾಡೋ ನವಿಲಿನ ಕೂಗು, ವಿಶಾಲ ಬೆಟ್ಟಗುಡ್ಡ, ಒಂದಂತೂ ಸಖತ್ ಮಜಾ. ವೀಕ್ಷಕರೇ, ಮುಡಿಪು ಇರಾ ಗಡಿ ಭಾಗದಲ್ಲಿರುವಂಥ ಈ ಒಂದು ಬ್ಯೂಟಿಫುಲ್ ಫಾಲ್ಸನ್ನು ನಾವೆಲ್ಲರೂ ನೋಡಿದ್ವಿ. ಇದೇ ರೀತಿ ನಿಮ್ಮೂರಲ್ಲಿ ಕೂಡ ಏನಾದರೂ ಒಂದು ಸ್ಪೆಷಲ್ ಪಿಕ್ನಿಕ್ ಸ್ಪಾಟ್ ನೋಡುವಂಥದ್ದು, ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ವಿಸಿಟ್ ಮಾಡುವಂಥದ್ದು ಯಾವುದಾದ್ರೂ ಒಂದು ಬ್ಯೂಟಿಫುಲ್ ಫಾಲ್ಸ್ ಇದೆ, ಹೋಗೋ ಬರೋ ರೋಡೆಲ್ಲ ಸೇಫ್ ಚೆನ್ನಾಗಿದ್ರೆ ನಮಗೆ ತಿಳಿಸಿ. ಜಸ್ಟ್ ಲೆಟ್ ಅಸ್ ನೋ, ರೈಟ್ ಟು ಅಸ್, ಸೊ ದ್ಯಾಟ್ ನೀವು ಕೂಡ ನಿಮ್ಮ ಊರನ್ನು ನಮ್ಮವರೆಲ್ಲರಿಗೂ ಪರಿಚಯ ಮಾಡಿದಾಗುತ್ತೆ ಆ್ಯಂಡ್ ನಮ್ಮ ಜೊತೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗೆ ಕೂಡ ಆಗುತ್ತೆ. ನಮ್ಮ ದೈಜಿ ಇಸ್ ಆಲ್ಸೋ ಅವೈಲೇಬಲ್ ಇನ್ ಓವರ್ಸೀಸ್. ಆಲ್ಸೋ ನೀವು ಯಾವೇ ಮೂಲೆಯಲ್ಲಿದ್ದರೂ ಎಲ್ಲೇ ಇದ್ದರೂ ಕೂಡ ನಮ್ಮ ಈ ದೈಜಿನ ಲೈವ್ ಆಗಿ ನೀವು ನೋಡ್ಬೋದು ನಿಮ್ಮ ಮೊಬೈಲ್ ಆ್ಯಪ್ ಮೂಲಕ. ಜಸ್ಟ್ ಯು ಹ್ಯಾವ್ ಟು ಡೂ ಇಸ್, ನಿಮ್ಮ ಮೊಬೈಲನ್ನು ಎತ್ಕೊಳ್ಳಿ, ಪ್ಲೇಸ್ಟೋರಿಗೆ ಹೋಗಿ ವಾಟ್ಸಪ್, ಫೇಸ್ಬುಕ್ ಹೇಗೆ ನೀವು ಡೌನ್ಲೋಡ್ ಮಾಡ್ತೀರಾ ಅದೇ ರೀತಿ ಆ್ಯಪನ್ನು ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿ ಇಟ್ಕೊಂಡ್ರೆ ಎಲ್ಲೇ ಇರಿ ನೀವು ನಮ್ಮನ್ನು ಲೈವ್ ಆಗಿ ಕ್ಯಾಚ್ ಮಾಡ್ಬೋದು. ನಾನು ನಿಮ್ಮ ಟ್ರಾವೆಲ್ ಸಾಥಿ ಖುಷಿ ಸೈನಿಂಗ್ ಆಫ್. ಈ ಒಂದು ಪ್ರೋಗ್ರಾಮನ್ನು ಮುಗಿಸುವಂಥ ಸಮಯ. ವಿಲ್ ಕ್ಯಾಚ್ ಯು ಅಗೈನ್ ಆನ್ ನೆಕ್ಸ್ಟ್ ಸಂಡೇ. ಸೊ ಅಲ್ಲಿವರೆಗೆ ಕೀಪ್ ವಾಚಿಂಗ್ ದೈಜಿ, ಡೋಂಟ್ ಸೇ ಅಂತೂ ಇಜಿ. ದೈಜಿ ವರ್ಲ್ಡ್ 24/7 ಎಕ್ಸ್ಕ್ಲೂಸಿವ್ಲಿ ಹೆಚ್ಚಿನ ಅಪ್ಡೇಟ್ಸ್ ಆ್ಯಂಡ್ ಮನೋರಂಜನೆಗಾಗಿ. ಟೇಕ್ ಕೇರ್, ಬಾಯ್.